ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೆ ಪೋಸ್ಟರ್ ಸಮರವನ್ನು ಆರಂಭ ಮಾಡ್ತಾ ಇದೆ. ಪೋಸ್ಟರ್ ರಿಲೀಸ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಸಮುದಾಯದ ತುಷ್ಟೀಕರಣ ಕುರಿತು ಫೋಟೋ ಬಿಡುಗಡೆ ಮಾಡಿದೆ. ಬಹುಸಂಖ್ಯಾತ ಹಿಂದೂಗಳಿಗೆ ಶೂನ್ಯ, ಅಲ್ಪಸಂಖ್ಯಾತರಿಗೆ ಬಂಪರ್. 5 ಅಂಶಗಳ ಮಾಹಿತಿಯನ್ನ ಇಟ್ಕೊಂಡು ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಪೋಸ್ಟರ್ ಅನ್ನು ಸಿದ್ಧಪಡಿಸಿಕೊಂಡಿದೆ. ಅದರ ಮೂಲಕ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಶೂನ್ಯ ಅಂತ ಹೇಳ್ತಾ ಇದ್ದಾರೆ. ಹಿಂದೂಗಳ ಪಾಲಿಗೆ ಶೂನ್ಯ, ಅಲ್ಪಸಂಖ್ಯಾತರ ಪಾಲಿಗೆ ಬಂಪರ್. ಇದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂಥ ಪೋಸ್ಟರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಇಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ನೀಡಿರುವಂಥ ಹೇಳಿಕೆ ವಿಪಕ್ಷಗಳಿಗೆ ಒಂದು ರೀತಿ ಆಹಾರ ಒದಗಿಸಿದಂತಾಯ್ತಾ ಅಂತ ಹೇಳಿ. ಹೌದು ದಶರಥ್, ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಹಿಜಾಬ್ ಹೇಳಿಕೆ ಈಗ ಬಿಜೆಪಿ ವಿಪಕ್ಷವನ್ನು ಕೆರಳಿಸಿದೆ. ಕೋಮುವಾದದ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡಿದೆ. ಜೊತೆಗೆ ತುಷ್ಟೀಕರಣದ ರಾಜಕಾರಣ ಮಾಡುವ ಮುಖಾಂತರ ಪಕ್ಷಗಳ ನಡುವೆ ಹಾಗೆ ಸಮಾಜದ ನಡುವೆ ಸಾಮರಸ್ಯವನ್ನ ಕದಡುವ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂತ ನೇರ ಆರೋಪವನ್ನ ಬಿಜೆಪಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ತುಷ್ಟೀಕರಣದ ರಾಜಕೀಯ ಮಾಡ್ತಿರುವ ಕಾಂಗ್ರೆಸ್ ಇದು ಅನ್ನುವಂತದ್ದನ್ನ ತೋರಿಸಲಿಕ್ಕೆ ಹೊರಟಿದೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗ ಬಹುಪಾಲು ಅಲ್ಪಸಂಖ್ಯಾತರಿಗೆ ಯಾವಾಗಲೂ ಲಾಭ ಸಿಕ್ಕುತ್ತೆ, ಬಹುಸಂಖ್ಯಾತರಿಗೆ ಅವಕಾಶಗಳೇ ಸಿಗುವುದಿಲ್ಲ ಅನ್ನುವಂಥದ್ದನ್ನ ತೋರಿಸುವ ನಿಟ್ಟಿನಲ್ಲಿ 5 ಅಂಶಗಳ ಕಾರ್ಯಕ್ರಮಗಳನ್ನ ಅಂದ್ರೆ 5 ಅಂಶಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿ ಆ ಮುಖಾಂತರ ಕಾಂಗ್ರೆಸ್ ಸರ್ಕಾರದ ಕಾಲೆಳೆಯುವಂತಹ ಪ್ರಕ್ರಿಯೆಯನ್ನ ಮಾಡಿಕೊಂಡಿದೆ. ಅಲ್ಪಸಂಖ್ಯಾತರಿಗೆ ಪದೇ ಪದೇ ಅವಕಾಶಗಳನ್ನ ಕೊಡುವ ಪ್ರಕ್ರಿಯೆಗಳು ನಡೀತದೆ. ಬೇಡ ಅಂದರೂ ಕೂಡ ರಾಜ್ಯಾದ್ಯಂತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗ್ತದೆ. 10,000 ಕೋಟಿ ಅನುದಾನವನ್ನ ರಾಜ್ಯದ ಇತರ ಕಾಮಗಾರಿಗಳಿಗೆ ಕೊಡದಿದ್ರು ಮುಸ್ಲಿಮರಿಗೆ ಕೊಡ್ತೇವೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ಕೊತಾರೆ. ಹಾಗೆ KFD ಅಂತಹ ಭಯೋತ್ಪಾದಕ ಸಂಘಟನೆಗಳ ಮೇಲಿದ್ದಂತಹ ಕೇಸ್ಗಳನ್ನ ಅವರು ತೆಗಿತಾರೆ. ಆದ್ರೆ ಬಹುಸಂಖ್ಯಾತ ಹಿಂದೂಗಳು ಮತ್ತು ಅವರ ಆಚರಣೆಗಳ ವಿಚಾರದಲ್ಲಿ ಯಾವಾಗಲೂ ನೆಗೆಟಿವ್ ಆಗಿ ನಡೆದುಕೊಳ್ತಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ. OBC SC ST ವಿಚಾರಗಳಿಗೂ ಕೂಡ ಸಿದ್ದರಾಮಯ್ಯ ಹೇಳುವುದೊಂದು ಮಾಡುವುದೊಂದು. ಈ ಸಮುದಾಯಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಕೇವಲ ಅಲ್ಪಸಂಖ್ಯಾತರ ದೃಷ್ಟಿಕೋನ ಮಾಡ್ತಿರೋದು ಸರಿಯಲ್ಲ ಅನ್ನುವಂತ ಮಾತನ್ನ ಬಿಜೆಪಿ ಹೇಳ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಪೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಥ್ಯಾಂಕ್ ಯು ರಾಕೇಶ್, ನಮ್ಮೆಲ್ಲ ಮಾಹಿತಿಗೆ.